Hello everyone, welcome back to our channel. ಇನ್ನೇನು SSC MTS ಎಕ್ಸಾಮ್ ನಿಯರ್ ಇದೆ. ಸೊ ಫಾರ್ ದ್ಯಾಟ್ ಫೈನಲ್ ರಿವಿಷನ್ ಮಾಡೋಣ ಇಂಗ್ಲೀಷ್ ಪಾರ್ಟ್ನ. ಫಸ್ಟ್ ಕ್ವಶನ್ ಏನಿದೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ಅ ಇಡಿಯಮ್. He garnished his teeth at his son's actions. What is the meaning of a idiom garnished his teeth? Garnished his teeth ಮೀನಿಂಗ್ ಏನು ಬರುತ್ತೆ ಅಂತಂದರೆ ಟು ಶೋ ಅ ಎಕ್ಸ್ಟ್ರೀಮ್ ಅಂತ ಬರುತ್ತೆ. ಟು ಶೋ ಎಕ್ಸ್ಟ್ರೀಮ್ ಅಂತಂದರೆ ಟು ಶೋ ಆ್ಯಂಗರ್ ಅಥವಾ ಫ್ರಸ್ಟ್ರೇಷನ್ ಅಂತ ಬರುತ್ತೆ. ಅಂದರೆ ನಾವು ಸಿಟ್ಟಲ್ಲಿ ಏನು ಮಾಡ್ತೀವಿ, ಹಲ್ಲು ಕಡಿತೀವಿ ನೋಡಿ, ಅದೇ ಕನ್ನಡದಲ್ಲಿ ಹಲ್ಲು ಕಡಿಯುವುದು ಅಂತ ಹೇಳ್ತಾರೆ. ಸಿಟ್ಟಲ್ಲಿ, ಕೋಪದಲ್ಲಿ ಹಲ್ಲು ಕಡಿಯುವುದು ಅಂತ ಇರುತ್ತೆ. ಅದೇ ಥರ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ, ಗ್ಯಾನಿಶ್ಡ್ ಹಿಸ್ ಟೀತ್ ಅಂತ, ಟು ಶೋ ಅ ಎಕ್ಸ್ಟ್ರೀಮ್. ಸಿಟ್ಟಲ್ಲಿ ನಾವೇನು ಮಾಡ್ತೀವಿ, ಈ ಥರ ಹಲ್ಲು ಕಡಿತೀವಿ. ದಿಸ್ ಈಸ್ ದ ಮೀನಿಂಗ್ ಆಫ್ ಅ ಇಡಿಯಮ್. ಗ್ಯಾನಿಶ್ಡ್ ಹಿಸ್ ಟೀತ್ ಅಂದರೆ ಟು ಶೋ ಅ ಎಕ್ಸ್ಟ್ರೀಮ್ ಆ್ಯಂಗರ್ ಅಥವಾ ಫ್ರಸ್ಟ್ರೇಷನ್ ಅಂತ ಬರುತ್ತೆ. ಸೊ ಕೊಟ್ಟಿರೋ ಆಪ್ಷನ್ ಏನಿದಾವೆ, ಆಪ್ಷನ್ ಎ ಎಕ್ಸ್ಪ್ರೆಸ್ಡ್ ಡಿಸಪಾಯಿಂಟ್ಮೆಂಟ್, ಆಪ್ಷನ್ ಬಿ ಎಕ್ಸ್ಪ್ರೆಸ್ಡ್ ರೇಜ್, ಆಪ್ಷನ್ ಸಿ ಎಕ್ಸ್ಪ್ರೆಸ್ಡ್ ಸ್ಯಾಡ್ನೆಸ್, ಆಪ್ಷನ್ ಡಿ ಎಕ್ಸ್ಪ್ರೆಸ್ಡ್ ಜಾಯ್ ಅಂತ ಇದೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ ಬಿ ಅಂತಂದರೆ ಎಕ್ಸ್ಪ್ರೆಸ್ಡ್ ರೇಜ್ ಅಂತಂದರೆ ಟು ಶೋ ಅ ಆ್ಯಂಗರ್ ಅಥವಾ ಎಕ್ಸ್ಟ್ರೀಮ್ ಫ್ರಸ್ಟ್ರೇಷನ್ ಅಂತ ಮೀನಿಂಗ್ ಬರುತ್ತೆ. ಸೊ ಕೊಟ್ಟಿರೋ ಆಪ್ಷನ್ಗೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಸೊ ಗ್ಯಾನಿಶ್ಡ್ ಹಿಸ್ ಟೀತ್ ಮೀನ್ಸ್ ಟು ಶೋ ಅ ಎಕ್ಸ್ಟ್ರೀಮ್ ಆ್ಯಂಗರ್ ಅಥವಾ ಫ್ರಸ್ಟ್ರೇಷನ್ ಅಂತ ಮೀನಿಂಗ್ ಬರುತ್ತೆ. Select the option that rectifies the spelling of an underlined word. The concert was cancelled due to rain. What is the spelling of a cancelled? Cancelled spelling ಏನು, CANCELLED. ಬಟ್ ಅವರು ರಾಂಗ್ ಆಗಿ ಕೊಟ್ಟಿದ್ದಾರೆ. ಸೊ CANCELLED ಯಾವ ಆಪ್ಷನಲ್ಲಿದೆ, ಫಸ್ಟ್ ಆಪ್ಷನ್ ಏನಿದೆ CANCEA ಅಂತ ಇದೆ, ಇದು ರಾಂಗು. ಸೆಕೆಂಡ್ ಆಪ್ಷನ್ ಏನಿದೆ CAE ಇದೆ, ಇದು ಕೂಡ ರಾಂಗ್. ಥರ್ಡ್ ಆಪ್ಷನ್ ಏನಿದೆ CANCELLED, ಇದು ಕರೆಕ್ಟ್ ಇದೆ. ಫೋರ್ತ್ ಆಪ್ಷನ್ CEN ಇದೆ, ಇದು ಕೂಡ ರಾಂಗ್. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್, ಕ್ಯಾನ್ಸಲ್ಡ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ಅ ಗಿವನ್ ಇಡಿಯಮ್ ಅಂದರೆ ರನ್ ಹೆರಡನ್ಸ್ ಅಂತ ಇದೆ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಇಡಿಯಮ್ ಅಂತಂದರೆ ಟು ಗೋ ಔಟ್ ಆ್ಯಂಡ್ ಕಂಪ್ಲೀಟ್ ದ ವರ್ಕ್. ಟು ಗೋ ಔಟ್ ಆ್ಯಂಡ್ ಕಂಪ್ಲೀಟ್ ದ ವರ್ಕ್ ಅಂತ ಬರುತ್ತೆ. ಅಂದರೆ ಹೊರಗೆ ಹೋಗಿ ನಮ್ಮ ಕೆಲಸಗಳನ್ನು ಮಾಡ್ಕೊಂಡು ಬರೋದು ಅಥವಾ ನಮ್ಮ ಏನು ಶಾಪಿಂಗ್ ಇರುತ್ತೆ ಅದನ್ನ ಮಾಡ್ಕೊಂಡು ಬರೋದು ಅಂತ ಮೀನಿಂಗ್ ಬರುತ್ತೆ ರನ್ ಹೆರಡನ್ಸ್ ಅಂತ ಅಂದರೆ. ಸೊ ಕೊಟ್ಟಿರೋ ಆಪ್ಷನ್ ಏನಿದೆ, ಟು ಗೋ ಔಟ್ ಟು ಬೈ ಆರ್ ಡೂ ಸಮಥಿಂಗ್. ಸೆಕೆಂಡ್ ಆಪ್ಷನ್ ಟು ಪಾರ್ಟಿಸಿಪೇಟ್ ಇನ್ ರೇಸ್ ಥ್ರೂ ಅನ್ಫೇರ್ ಮೀನ್ಸ್. ಥರ್ಡ್ ಆಪ್ಷನ್ ಟು ಫಿನಿಶ್ ಅ ರನ್ನಿಂಗ್ ಬಿಫೋರ್ ದ ಎಂಡ್ ಪಾಯಿಂಟ್. ಆಪ್ಷನ್ ಡಿ ಟು ಡೂ ಸಮಥಿಂಗ್ ಇನ್ಕರೆಕ್ಟ್ಲಿ ಆರ್ ಅ ಹೆರನಸ್ ಇನ್ ಅ ಹೇಸ್ಟ್ ಅಂತ ಬರುತ್ತೆ. ಸೊ I told that the meaning of a run heraldance means to go out and complete the work. ನಮ್ಮ ಕೆಲಸಗಳನ್ನು ಹೊರಗೆ ಹೋಗಿ ಮಾಡ್ಕೊಂಡು ಬರೋದಕ್ಕೆ ನಾವೇನಂತ ಕರಿತೀವಿ, ರನ್ ಹೆರಡನ್ಸ್ ಅಂತ ಕರಿತೀವಿ. ಸೊ ಕೊಟ್ಟಿರೋ ಆಪ್ಷನಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಮೀನಿಂಗ್ ಆಗುತ್ತೆ ಅಂತಂದರೆ ಇಟ್ ಈಸ್ ಅ ಆಪ್ಷನ್ 1. ಏನು, ಟು ಗೋ ಔಟ್ ಟು ಬೈ ಆರ್ ಡೂ ಸಮಥಿಂಗ್ ಅಂದರೆ ಹೊರಗೆ ಹೋಗಿ ಏನಾದರೂ ಬೈ ಮಾಡೋದು ಅಥವಾ ಏನಾದರೂ ನಮ್ಮ ಕೆಲಸಗಳನ್ನು ಮಾಡೋದು ಅಂತ ಮೀನಿಂಗ್ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ, ಆಪ್ಷನ್ ಎ ಇಸ್ ದ ಕರೆಕ್ಟ್. ದ ಫಾಲೋಯಿಂಗ್ ಸೆಂಟೆನ್ಸಸ್ ಹ್ಯಾಸ್ ಬೀನ್ ಸ್ಲಿಪ್ಡ್ ಇಂಟು ಅ 4 segments. ಐಡೆಂಟಿಫೈ ದ ಸೆಗ್ಮೆಂಟ್ ದಟ್ ಕಂಟೈನ್ಸ್ ಅ ಗ್ರಾಮೆಟಿಕಲ್ ಎರರ್. ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ ಕೇಳಿದ್ದಾರೆ. ಹಿ ಚೀಟೆಡ್ ಇನ್ ದ ಎಕ್ಸಾಮಿನೇಷನ್ ಮೇಕಿಂಗ್ ಹೀಸ್ ಆಲ್ರೆಡಿ ಫಾಲಿಂಗ್ ಅಕಾಡೆಮಿಕ್ ಕ್ರೆಡೆನ್ಷಿಯಲ್ ವರ್ಸ್ಟ್ ಅಂತ ಇದೆ. ಸೊ ಎಲ್ಲಿ ಎರರ್ ಇದೆ, ದ ಎರರ್ ಇನ್ ದ ಸೆಗ್ಮೆಂಟ್ ಡಿ, ಈ ಪಾರ್ಟಲ್ಲಿ ಎರರ್ ಇದೆ. ಸೊ ದ ಸೂಪರ್ಲೇಟಿವ್ ವರ್ಡ್ ವರ್ಸ್ಟ್ ಅಂತ ಇದೆ. ಸೊ ಈಸ್ ಯೂಸ್ಡ್ ಇನ್ಕರೆಕ್ಟಾಗಿ ಅವರು ವರ್ಸ್ಟ್ ಅಂತ ಯೂಸ್ ಮಾಡಿದ್ದಾರೆ. ಸೊ ಇಟ್ ಶುಡ್ ಬಿ ದ ಕಂಪ್ಯಾರೇಟಿವ್ ಫಾರ್ಮಲ್ಲಿ ಅವರು ಯೂಸ್ ಮಾಡಬೇಕಿತ್ತು. ಏನಾಗಬೇಕಿತ್ತು, ಅದು ವರ್ಸ್ ಅಂತ ಆಗಬೇಕಿತ್ತು. ಬಿಕಾಸ್ ಯಾಕೆ ವರ್ಸ್ಟ್ ಬದಲಿ ವರ್ಸ್ ಆಗಬೇಕಿತ್ತು ಅಂತಂದರೆ ಬಿಕಾಸ್ ದ ಸೆಂಟೆನ್ಸ್ ಕಂಪೇರಸ್, ಇಲ್ಲಿ ಏನು ಮಾಡ್ತಿದ್ದಾರೆ, ಸೆಂಟೆನ್ಸ್ನ ಕಂಪ್ಯಾರಿಸನ್ ಮಾಡ್ತಿದ್ದಾರೆ. ಯಾವುದ್ಯಾವ್ದ್ರ ನಡುವೆ, ಕಂಪೇರ್ಸ್ ದ ಅಕಾಡೆಮಿಕ್ ಕ್ರೆಡೆನ್ಷಿಯಲ್ಸ್
ವರ್ಸ್ಟ್ ಅಂಡ್ ಬಿಫೋರ್ ಅಂಡ್ ಆಫ್ಟರ್ ಅಂತಂದರೆ ಏನಿದು ಚೀಟಿಂಗ್ ಆಗಿದೆ ಅಕಾಡೆಮಿಕ್ ಇಯರ್ದು ಬಿಫೋರ್ ಮತ್ತು ಆಫ್ಟರ್ ನಡುವೆ ಇವರು ಕಂಪೇರ್ ಮಾಡ್ತಿದ್ದಾರೆ. ಸೊ ವೆನ್ ವಿ ಕಂಪೇರಿಂಗ್ ಬಿಟ್ವೀನ್ ಟೂ ಥಿಂಗ್ಸ್ ವಿ ಯೂಸ್ ಅ ಕಂಪ್ಯಾರೇಟಿವ್ ಅಂದರೆ ವರ್ಸ್ ಫಾರ್ಮ ಯೂಸ್ ಮಾಡ್ತೀವಿ, ನಾಟ್ ಅ ಸೂಪರ್ಲೇಟಿವ್. ಇಲ್ಲಿ ಇವರು ಸೂಪರ್ಲೇಟಿವ್ನ ಯೂಸ್ ಮಾಡಿದ್ದಾರೆ. ಸೊ ಇಟ್ ಈಸ್ ಅ ಇನ್ಕರೆಕ್ಟ್. ಅರ್ಥ ಆಯ್ತಲ್ವಾ? ದ ಪರ್ಸನ್ ವೆನ್ ಕಂಪೇರಿಂಗ್ ಟೂ ಥಿಂಗ್ಸ್ ಅಥವಾ ಟೂ ಪರ್ಸನ್ಸ್ ದ ಕಂಪ್ಯಾರೇಟಿವ್ ಅಡ್ಜೆಕ್ಟಿವ್ ವರ್ಸ್ ಈಸ್ ಟು ಬಿ ಯೂಸ್ಡ್ ಮಸ್ಟ್ ಬಿ ರಾದರ್ ದೆನ್ ದ ಸೂಪರ್ಲೇಟಿವ್ ವರ್ಸ್ಟ್. ಇನ್ಸ್ಟೆಡ್ ಆಫ್ ವರ್ಸ್ ಟು ನಾವೇನು ಯೂಸ್ ಮಾಡ್ತೀವಿ ಕಂಪ್ಯಾರೇಟಿವ್ ಅಲ್ಲಿ ವರ್ಸ್ನ ಯೂಸ್ ಮಾಡ್ತೀವಿ. ಸೊ ಎರರ್ ಯಾವ ಪಾರ್ಟಲ್ಲಿದೆ? ಆಪ್ಷನ್ ಎ ಅಂತಂದರೆ ಪಾರ್ಟ್ ಡಿ ಅಲ್ಲಿ ಎರರ್ ಇದೆ. ಅರ್ಥ ಆಯ್ತಲ್ವಾ? ಇಲ್ಲಿ ಕಂಪೇರ್ ಮಾಡ್ತಿದ್ದೀವಿ ಅಕಾಡೆಮಿಕ್ ಇಯರ್ದು ಬಿಫೋರ್ ಮತ್ತು ಆಫ್ಟರ್ ಚೀಟಿಂಗು. ಸೊ ಕಂಪೇರ್ ಮಾಡಬೇಕಾದ್ರೆ ಯಾವುದು ಬರುತ್ತೆ? ವರ್ಸ್ ಅಂತ ಬರುತ್ತೆ, ನಾಟ್ ಅ ಸೂಪರ್ಲೇಟಿವ್ ವರ್ಡ್ ವರ್ಸ್ಟ್. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ಅ ಗಿವನ್ ವರ್ಡ್. ಕಾನ್ಶಿಯಸ್ ಅಂತಂದರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಕಾನ್ಶಿಯಸ್? ಮೀನ್ಸ್ ಸೆಕ್ಯೂರ್ ಅಂದರೆ ಜಾಗೃತವಾಗಿರೋದು, ಅವೇರ್ ಆಗಿರೋದು ಅಂತ ಮೀನಿಂಗ್ ಬರುತ್ತೆ. ಸೊ ಇದಕ್ಕೆ ಅಪೋಸಿಟ್ ಕೇಳಿದ್ದಾರೆ ಅಂದರೆ ವಿರುದ್ಧಾರ್ಥಕ ಪದ. ಸೆಕ್ಯೂರ್ ಮೀನ್ಸ್ ವಾಟ್? ಪ್ರೊಟೆಕ್ಟ್. ನೆಕ್ಸ್ಟ್ ಅನ್ಅವೇರ್ ಮೀನ್ಸ್ ಅನ್ಕಾನ್ಶಿಯಸ್. ನೆಕ್ಸ್ಟ್ ಸೆನ್ಸೇಬಲ್ ಮೀನ್ಸ್ ಪ್ರಾಕ್ಟಿಕಲ್, ಬೀಯಿಂಗ್ ಪ್ರಾಕ್ಟಿಕಲ್. ನೆಕ್ಸ್ಟ್ ಸೆಂಟಿಮೆಂಟಲ್ ಮೀನ್ಸ್ ಎಮೋಷನಲ್ ಫೀಲಿಂಗ್ಸ್. ಸೊ ಅರ್ಥ ಆಯ್ತಲ್ವಾ? ಇಲ್ಲಿ ಕಾನ್ಶಿಯಸ್ ಮೀನ್ಸ್ ಸೆಕ್ಯೂರ್ ಅಂದರೆ ಜಾಗೃತವಾಗಿರುವುದು ಬರುತ್ತೆ. ಇದಕ್ಕೆ ಅಪೋಸಿಟ್ ಅಂತಂದರೆ ಅನ್ಅವೇರ್ ಅಂತಂದರೆ ಅನ್ಕಾನ್ಶಿಯಸ್ನೆಸ್. ಅರ್ಥ ಆಯ್ತಲ್ವಾ? ಸೊ ಕರೆಕ್ಟ್ ಆಪ್ಷನ್ ಯಾವುದು? ಸೆಕ್ಯೂರ್ ಅನ್ನೋದು ಅದಕ್ಕೆ ಸಿನಾನಿಮ್ ಆಗುತ್ತೆ. ಸೆನ್ಸಿಬಲ್ ಮತ್ತು ಸೆಂಟಿಮೆಂಟಲ್ ಬೇರೆ ಮೀನಿಂಗ್ ತೋರಿಸುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ? ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಕಾನ್ಶಿಯಸ್ ಮೀನ್ಸ್ ಜಾಗೃತ ಅಥವಾ ಅವೇರ್, ಸೆಕ್ಯೂರ್ ಅಂತ ಬರುತ್ತೆ. ಅನ್ಅವೇರ್ ಮೀನ್ಸ್ ಅರಿವಿಲ್ಲದ, ಅನ್ಕಾನ್ಶಿಯಸ್, ಇಗ್ನೋರೆಂಟ್ ಅಂತ ಮೀನಿಂಗ್ ಬರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಬಿ ಇಸ್ ದ ಕರೆಕ್ಟ್. Select the most appropriate option to fill in the blanks. Our dash conducted a dash to get everyone's opinion. So principal, poll, principal, poll, principal, poll, principal, poll ಅಂತಂದರೆ ಇಲ್ಲಿ ಸೇಮ್ ವರ್ಡು ಡಿಫ್ರೆಂಟ್ ಮೀನಿಂಗ್ನ ಯೂಸ್ ಮಾಡಿದ್ದಾರೆ. ಅಂದರೆ ನಾವಿಲ್ಲಿ ಹೋಮೋಫೋನ್ಸ್ ಅಂತ ಕರಿತೀವಿ. ಸೊ PRINC ಈ ಪ್ರಿನ್ಸಿಪಲ್ ಮೀನಿಂಗ್ ಏನು ಬರುತ್ತೆ ಅಂದರೆ ಟ್ರೂತ್, ತತ್ವಗಳು ಅಂತ ಬರುತ್ತೆ ಪ್ರಿನ್ಸಿಪಲ್. ನೆಕ್ಸ್ಟು ಈ ಪ್ರಿನ್ಸಿಪಲ್ ಮೀನಿಂಗ್ ಏನು ಬರುತ್ತೆ? ಈ ಪ್ರಿನ್ಸಿಪಲ್ ಮೀನಿಂಗ್ ಏನು? PRINCIPLE ಅಂತಂದರೆ ಟ್ರೂತ್, ಫಂಡಮೆಂಟಲ್ ಟ್ರೂತ್ ಅಂತ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಪ್ರಿನ್ಸಿಪಲ್ ಅಂತ ಇದೆ. ಈ ಪ್ರಿನ್ಸಿಪಲ್ ಅಂತಂದರೆ ಕಾಲೇಜ್ ಪ್ರಿನ್ಸಿಪಲ್ ಅಂತ ಕರಿತೀವಲ್ಲ, ಅದು ಇದ್ರದ್ದು ಮೀನಿಂಗ್ ಬರುತ್ತೆ. ನೆಕ್ಸ್ಟ್ ಪೋಲ್ ಅಂತ ಅಂದರೆ POLL ಅಂತಂದರೆ ಸರ್ವೆ ಮೆಥಡ್ ಬರುತ್ತೆ. ಅರ್ಥ ಆಯ್ತಲ್ವ? ಸೊ ಇಲ್ಲಿ ಯಾವುದು ಸೂಟ್ ಆಗುತ್ತೆ ಅಂತಂದರೆ ಅವರ್ ಪ್ರಿನ್ಸಿಪಲ್ ಕಂಡಕ್ಟೆಡ್ ಅಂತಂದರೆ ನಮ್ಮ ತತ್ವ ಕಂಡಕ್ಟ್ ಮಾಡುತ್ತಾ? ನೋ. ಪ್ರಿನ್ಸಿಪಲ್ ಅಂತಂದರೆ ಕಾಲೇಜಲ್ಲಿರೋ ಪ್ರಿನ್ಸಿಪಲ್ ಅಂದರೆ PRINCIPAL ಬರಬೇಕು. ಈ ಪ್ರಿನ್ಸಿಪಲ್ ಕಂಡಕ್ಟ್ ಮಾಡ್ತಾರೆ. ಏನು? ಎ ಪೋಲ್ ಟು ಗೆಟ್ ಎವ್ರಿವನ್ಸ್ ಒಪಿನಿಯನ್ ಅಂತಂದರೆ ನಾನು ಈ POLL ಹೇಳಿದೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಪೋಲ್? ಮೀನ್ಸ್ ಸರ್ವೆ ಅವರ ಮೆಥಡ್ ಕಲೆಕ್ಟಿಂಗ್ ವೋಟ್ಸ್ ಅಂತಂದರೆ ಸರ್ವೆ ಮಾಡಿ ಜನರ ಒಪಿನಿಯನ್ ಅವರು ಕಲೆಕ್ಟ್ ಮಾಡ್ತಾರೆ, ವೋಟ್ಸ್ನ. ಯಾವುದು ಕರೆಕ್ಟು ಯಾವುದಲ್ಲ, ಜನರಿಗೆ ಯಾವುದು ಇಷ್ಟ ಅಂತ ಸರ್ವೆ ಮೆಥಡ್ ಮಾಡಿ ಅವರು ವೋಟ್ನ ಕಲೆಕ್ಟ್ ಮಾಡ್ತಾರೆ. ಅದನ್ನ ನಾವೇನಂತ ಕರಿತೀವಿ? ಪೋಲ್ ಅಂತ ಕರಿತೀವಿ. ಸೊ ಪ್ರಿನ್ಸಿಪಲ್ ಏನು ಮಾಡ್ತಾರೆ? ಪೋಲ್ ಕಂಡಕ್ಟ್ ಮಾಡ್ತಾರೆ. ಯಾಕೆ? ಟು ಗೆಟ್ ಎವ್ರಿವನ್ಸ್ ಒಪಿನಿಯನ್. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತಂದರೆ ಆಪ್ಷನ್ ಬಿ. ವೈ? ಬಿಕಾಸ್ ದೇರ್ ಸೆಂಟೆನ್ಸ್ ಡಿಸ್ಕ್ರೈಬ್ಸ್ ಎಸ್ ಅ ಪರ್ಸನ್ ಇನ್ ಅಥಾರಿಟಿ
ಗ್ಯಾದರಿಂಗ್ ಒಪಿನಿಯನ್ಸ್ ವಿಚ್ ಫಿಟ್ಸ್ ದ ಡೆಫಿನೇಷನ್ಸ್ ಆಫ್ ಅ ಪ್ರಿನ್ಸಿಪಲ್. ಹೇಳಿದ್ನಲ್ಲ, ಪ್ರಿನ್ಸಿಪಲ್ ಅಂತಂದರೆ ಕಾಲೇಜ್ ಪ್ರಿನ್ಸಿಪಲ್ ಅಂತ ಬರುತ್ತೆ. ನಾಟ್ ಅ ಈ ಪ್ರಿನ್ಸಿಪಲ್. ಈ ಪ್ರಿನ್ಸಿಪಲ್ ಅಂತಂದರೆ ತತ್ವಗಳು, ಫಂಡಮೆಂಟಲ್ಸ್, ಟ್ರೂತ್ ಅಂತ ಬರುತ್ತೆ. ನೋ, ಇಟ್ ಈಸ್ ನಾಟ್ ಅ ಫಿಟ್ ಇಯರ್. ಪ್ರಿನ್ಸಿಪಲ್ ಅಂತಂದರೆ ಕಾಲೇಜ್ ಪ್ರಿನ್ಸಿಪಲ್ಲು. ಆ ಪರ್ಸನ್ಸ್ ಏನು ಮಾಡ್ತಾನೆ, ಇಟ್ ಇಸ್ ಡಿಸ್ಕ್ರೈಬಿಂಗ್ ಅ ಪರ್ಸನ್ಸ್. ಫಸ್ಟು ಬ್ಲ್ಯಾಂಕ್ ಏನು ಹೇಳ್ತಿದೆ, ಪರ್ಸನ್ನ ಡಿಸ್ಕ್ರೈಬ್ ಮಾಡ್ತಿದೆ. ನೆಕ್ಸ್ಟ್ ಆಪ್ಷನ್ ಏನು ಮಾಡ್ತಿದೆ, ಆ ಸರ್ವೆ ಮೆಥಡ್ನ ಅದು ಕಂಡಕ್ಟ್ ಮಾಡಿ ಜನರ ಒಪಿನಿಯನ್ನ, ಎಲ್ಲರ ಒಪಿನಿಯನ್ ಅದು ಕಲೆಕ್ಟ್ ಮಾಡುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಅ ಪೋಲ್ ಅಂತ ಇದೆ. ಸೊ ಕರೆಕ್ಟ್ ಆಪ್ಷನ್ ಯಾವ್ದು ಬರುತ್ತೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಎರರ್ ಮೇಲೆ ಕೇಳಿದ್ದಾರೆ. ಈಸ್ ವೇಟಿಂಗ್ ಅಟ್ ಅ ಏರ್ಪೋರ್ಟ್ ಟು ರಿಸೀವ್ ಅ ಮಿಸ್ಟರ್ ಸ್ಮಿತಾ ಹೂ ಈಸ್ ಕಮ್ಮಿಂಗ್ ಫ್ರಮ್ ಅ ಸೌತ್ ಆಫ್ರಿಕಾ ಅಂತ ಇದೆ. ಸೊ ವಿಚ್ ಪಾರ್ಟ್ ಕಂಟೈನ್ ಅ ಎರರ್, ಯಾವ ಪಾರ್ಟಲ್ಲಿ ಎರರ್ ಇದೆ, ಹಿ ಈಸ್ ವೇಟಿಂಗ್. ಇಲ್ಲೇನಾದರೂ ಟೆನ್ಸ್ ಎರರ್ ಇದೆನಾ ವೇಟಿಂಗಲ್ಲಿ? ನೋ, ದ ಟೆನ್ಸ್ ಈಸ್ ಕರೆಕ್ಟ್ಲಿ ಯೂಸ್ಡ್. ಅಟ್ ದ ಏರ್ಪೋರ್ಟ್, ಇಲ್ಲೇನಾದರೂ ಎರರ್ ಇದೆನಾ? ಎಸ್, ದ ಎರರ್ ಈಸ್ ಇನ್ ಪಾರ್ಟ್ 2. ವೈ? ಬಿಕಾಸ್ ಇಟ್ ಕಂಟೈನ್ ಅ ಗ್ರಾಮೆಟಿಕಲ್ ಎರರ್. ಇಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ. ಏನು ಎರರ್ ಇದೆ ಅಂತಂದರೆ, ಬಿಕಾಸ್ ಇಟ್ ಲ್ಯಾಕ್ಸ್ ಆಫ್ ಅ ಡೆಫಿನೆಟ್ ಆರ್ಟಿಕಲ್ ದ. ಇಲ್ಲಿ ದ ಏರ್ಪೋರ್ಟ್ ಅಂತ ಅವರು ಯೂಸ್ ಮಾಡಬೇಕಿತ್ತು. ವೈ? ಬಿಕಾಸ್ ಬಿಫೋರ್ ಅ ನೌನ್, ನಾವು ನೌನ್ ಮುಂದೆ ಯಾವುದೇ ಒಂದು ಸ್ಪೆಸಿಫಿಕ್ ಆಗಿ ಹೇಳಬೇಕಾದ್ರೆ, ಯಾವುದೇ ಒಂದು ಏರ್ಪೋರ್ಟು ಅಥವಾ ಪರ್ಟಿಕ್ಯುಲರ್ ಆಗಿ ಹೇಳಬೇಕಾದ್ರೆ ನಾವೇನು ಮಾಡ್ತೀವಿ, ಆರ್ಟಿಕಲ್ ದನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಏನು ಯೂಸ್ ಮಾಡಿದ್ದಾರೆ, ಯಾವುದೇ ಆರ್ಟಿಕಲ್ನ ಯೂಸ್ ಮಾಡಿಲ್ಲ. ಸೊ ಎರರ್ ಎಲ್ಲಿದೆ, ಪಾರ್ಟ್ 2 ಅಲ್ಲಿ ಇದೆ. ಅಂದರೆ ಕರೆಕ್ಟ್ ಆಪ್ಷನ್ ಏನಾಗಬೇಕದು, ಈಸ್ ವೇಟಿಂಗ್ ಅಟ್ ದ ಏರ್ಪೋರ್ಟ್ ಟು ರಿಸೀವ್ ಅ ಮಿಸ್ಟರ್ ಸ್ಮಿತಾ ಹೂ ಈಸ್ ಕಮ್ಮಿಂಗ್ ಫ್ರಮ್ ದ ಸೌತ್ ಆಫ್ರಿಕಾ. ಅಲ್ಲಿ ಆರ್ಟಿಕಲ್ ದನ ಅವರು ಯೂಸ್ ಮಾಡಿಲ್ಲ. ಸೊ ಅಲ್ಲಿ ಎರರ್ ಇದೆ. ಅಂದರೆ ಪಾರ್ಟ್ ಡಿ ಅಲ್ಲಿ ಎರರ್ ಇದೆ. ಅರ್ಥ ಆಯ್ತಲ್ವಾ? Select the most appropriate degree of a comparison. Fill in the blank. Many ornithologists believe that the northern mockingbirds are dash world birds in the jungle. So degrees of comparison ಮೇಲೆ ಕೇಳಿದ್ದಾರೆ. ಸೊ ದ ನಾಯ್ಸಿ, ದ ನಾಯ್ಸೆಸ್ಟ್, ನಾಯ್ಸರ್ ಅಂತ ಇದೆ. ಸೊ ಯಾವ ಡಿಗ್ರಿ ಇಲ್ಲಿ ಯೂಸ್ ಮಾಡಬೇಕು ಅಂತಂದರೆ, ಹಿಯರ್ ವಿ ಯೂಸ್ ಅ ಸೂಪರ್ಲೇಟಿವ್ ಡಿಗ್ರಿನ ನಾವಿಲ್ಲಿ ಯೂಸ್ ಮಾಡ್ತೀವಿ. ವೈ? Because it required a superlative. Why? Because the northern mockingbirds are being compared to the other. ಅಂದರೆ ಇಲ್ಲಿ ನಾವೇನು ಮಾಡ್ತಿದ್ದೀವಿ, ನಾರ್ತರ್ನ್ ಮಾಕಿಂಗ್ ಬರ್ಡ್ಸ್ ಇದಾವಲ್ಲ, ಇದನ್ನ ಕಂಪೇರ್ ಮಾಡ್ತಿದ್ವಿ. ಯಾವುದಕ್ಕೆ? ಹೋಲ್ ಜಂಗಲಿಗೆ, ವರ್ಲ್ಡ್ ಬರ್ಡ್ಸಿಂದ ಜಂಗಲಿಗೆ ಕಂಪೇರ್ ಮಾಡ್ತೀವಿ. ಓವರಾಲಿಗೆ ನಾವು ಕಂಪೇರ್ ಮಾಡ್ತೀವಿ. ನಾಟ್ ಅ ಮೋರ್ ದೆನ್ 2ಗೆ ಕಂಪೇರ್ ಮಾಡ್ತಿಲ್ಲ. ಹೋಲ್ ವರ್ಲ್ಡ್ ಬರ್ಡ್ಸ್ ಇಂದ ಜಂಗಲಿಗೆ ಕಂಪೇರ್ ಮಾಡ್ತಿದ್ವಿ. ಸೊ ಫಾರ್ ದ್ಯಾಟ್ ರೀಸನ್ ವಿ ಯೂಸ್ ಇಯರ್ ಸೂಪರ್ಲೇಟಿವ್ ವರ್ಡ್ ಯಾವ್ದು ಬರುತ್ತೆ, ದ ನಾಯ್ಸೆಸ್ಟ್. ಅಂದರೆ ಏನಾಗುತ್ತೆ, ಮೆನಿ ಆರ್ನಿಥಾಲಜಿಸ್ಟ್ ಬಿಲೀವ್ ದ್ಯಾಟ್ ದ ನಾರ್ತರ್ನ್ ಮಾಕಿಂಗ್ ಬರ್ಡ್ಸ್ ಆರ್ ದ ನಾಯ್ಸೆಸ್ಟ್ ವರ್ಲ್ಡ್ ಬರ್ಡ್ಸ್ ಇನ್ ದ ಜಂಗಲ್. ಅರ್ಥ ಆಯ್ತಲ್ವ? ಇಲ್ಲಿ ನಾವು ಸೂಪರ್ಲೇಟಿವ್ ವರ್ಡ್ ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ, ಬಿಕಾಸ್ ದ ನಾರ್ತರ್ನ್ ಮಾಕಿಂಗ್ ಬರ್ಡ್ಸ್ ಆರ್ ಬೀಯಿಂಗ್ ಕಂಪೇರ್ಡ್ ಟು ಅದರ್ ವರ್ಲ್ಡ್ ಬರ್ಡ್ಸ್ ಇನ್ ದ ಜಂಗಲ್. ಅಂದರೆ ದ ಸ್ಟ್ರಕ್ಚರ್, ದ ಸೂಪರ್ಲೇಟಿವ್ ಅಡ್ಜೆಕ್ಟಿವ್, ದ ನಾಯ್ಸೆಸ್ಟ್ ಇಲ್ಲೇನಿದೆ ಈಸ್ ಯೂಸ್ ಟು ಇಂಡಿಕೇಟ್ ದಟ್ ಪರ್ಟಿಕ್ಯುಲರ್ ಗ್ರೂಪ್. ಅಂದರೆ ಪರ್ಟಿಕ್ಯುಲರ್ ಗ್ರೂಪ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ, ಪರ್ಟಿಕ್ಯುಲರ್ ಗ್ರೂಪ್ ಇದ್ದಾಗ ಅಮಾಂಗ್ ದ ಲಾರ್ಜರ್ ಗ್ರೂಪ್, ಇದು ಒಂದು ಗ್ರೂಪ್ನ ಅಮಾಂಗ್ ಲಾರ್ಜ್ ಗ್ರೂಪ್ ಜೊತೆಗೆ ಕಂಪೇರ್ ಮಾಡ್ತಿದ್ರು. ಸೊ ಇನ್ ದಟ್ ಸಿಚುವೇಶನ್ ವಿ ಯೂಸ್ ದ ಸೂಪರ್ಲೇಟಿವ್ ಡಿಗ್ರಿ. ಸೊ ಕರೆಕ್ಟ್ ಆಪ್ಷನ್ ಯಾವುದಾಗುತ್ತೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್. Select the most appropriate synonym of a given word. The rivals in the institution dash fabricated evidence and manipulated the whole data set. ಸೊ ಇವರು ಫ್ಯಾಬ್ರಿಕೇಟೆಡ್ ಇದೆ ಅಲ್ವಾ, ಇದ್ರದ್ದು ಸಿನಾನಿಮ್ ಕೇಳಿದ್ದಾರೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಅ ವರ್ಡ್ ಫ್ಯಾಬ್ರಿಕೇಟೆಡ್? ಇಟ್ ಮೀನ್ಸ್ ಫೋರ್ಜರಿ ಅಂತ ಬರುತ್ತೆ. ಇದಕ್ಕೆ ಸಿನಾನಿಮ್ ಅಂದರೆ ಸಮಾನಾರ್ಥಕ ಪದ. ಡೆಸ್ಟ್ರಾಯ್ಡ್ ಮೀನ್ಸ್ ಡೆಮಾಲಿಷ್. ನೆಕ್ಸ್ಟ್ ಫೋರ್ಜ್ಡ್ ಮೀನ್ಸ್ ಫೇಕ್, ಅಂದರೆ ಕಾಪಿಡ್ ಅಂತ ಬರುತ್ತೆ. ನೆಕ್ಸ್ಟು ಫ್ಲಕ್ಚುವೇಟೆಡ್ ಮೀನ್ಸ್ ರೈಸ್ ಆ್ಯಂಡ್ ಫಾಲ್.
ನೆಕ್ಸ್ಟ್ ವ್ರ್ಯಾಕ್ಡ್ ಮೀನ್ಸ್ ಕ್ರ್ಯಾಶ್ ಅಥವಾ ಡ್ಯಾಮೇಜ್ ಅಂತ ಬರುತ್ತೆ. ಸೊ ಫ್ಯಾಬ್ರಿಕೇಟೆಡ್ ಮೀನ್ಸ್ ಫೋರ್ಜರಿ, ಅವರು ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಆಪ್ಷನ್ ಬಿ ಅಲ್ಲಿ. ಫೋರ್ಜ್ಡ್ ಮೀನ್ಸ್ ಫೇಕ್ ಅಥವಾ ಕಾಪಿ ಮಾಡೋದು ಅಂತ ಬರುತ್ತೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ ಬಿ ಇಸ್ ದ ಕರೆಕ್ಟ್. ಇಲ್ಲಿ ಎರರ್ ಮೇಲೆ ಕೇಳಿದ್ದಾರೆ, ಅಂದರೆ ಫ್ರೇಸಲ್ ವರ್ಬ್ ಎರರ್ ಇದೆ. ಟೀನಾ ಡ್ರಾಪ್ಡ್ ಬಿಹೈಂಡ್ ಆಫ್ ಅ ಕಾಲೇಜ್ ಅಂಡ್ ವೆಂಟ್ ಸ್ಟ್ರೇಟ್ ಇನ್ ಟು ಅ ಗುಡ್ ಜಾಬ್ ಅಂತ ಇದೆ. ಸೊ ಟೀನಾ ಡ್ರಾಪ್ಡ್ ಬಿಹೈಂಡ್ ಆಫ್ ಅಂತ ಇದೆ, ಅಂದರೆ ಫ್ರೇಸಲ್ ವರ್ಬ್ ಮೇಲೆ ಎರರ್ ಇದೆ ಅಂತ ಹೇಳಿದ್ದಾರೆ. ಸೊ ಎರರ್ ಎಲ್ಲಿದೆ ಅಂತಂದರೆ ಆಪ್ಷನ್ ಸಿ, ಅಂದರೆ ಟೀನಾ ಡ್ರಾಪ್ಡ್ ಬಿಹೈಂಡ್ ಆಫ್ ಅಂತ ಇದೆ. ಸೊ ವೈ ಇಲ್ಲಿ ಯಾಕೆ ಎರರ್ ಇದೆ ಅಂತಂದರೆ ದ ಎರರ್ ಇನ್ ದ ಸೆಂಟೆನ್ಸ್ ಲೈಸ್ ಇನ್ ದ ಸೆಗ್ಮೆಂಟ್ ಸಿ ಬಿಕಾಸ್ ಇನ್ಕರೆಕ್ಟ್ ಯೂಸ್ ಆಫ್ ಅ ಫ್ರೇಸಲ್ ವರ್ಬ್. ಅಂದರೆ ಇದು ಡ್ರಾಪ್ಡ್ ಬಿಹೈಂಡ್ ಆಫ್ ಅಂತ ಇದೆಯಲ್ಲ, ಈ ಫ್ರೇಸಲ್ ವರ್ಬ್ನವರು ರಾಂಗ್ ಆಗಿ ಯೂಸ್ ಮಾಡಿದ್ದಾರೆ. ಬಿಕಾಸ್ ದ ಸೆಂಟೆನ್ಸ್ ಡಿಸ್ಕ್ರೈಬ್ ಸಮಥಿಂಗ್ ಲಿವಿಂಗ್ ಕಾಲೇಜ್, ಅಂದರೆ ಈ ಸೆಂಟೆನ್ಸ್ ಏನು ಮಾಡ್ತಿದೆ, ಟೀನಾ ಏನು ಮಾಡ್ತಿದ್ದಾಳೆ, ಕಾಲೇಜ್ನ ಬಿಟ್ಟು ಸ್ಟ್ರೇಟಾಗಿ ಎಲ್ಲಿಗೆ ಹೋಗ್ತಿದ್ದಾಳೆ, ಜಾಬಿಗೆ ಜಾಯ್ನ್ ಆಗ್ತಿದ್ದಾಳೆ ಅಂತ ಬರ್ತಿದೆ. ಅಂದರೆ ದ ಸೆಂಟೆನ್ಸ್ ಡಿಸ್ಕ್ರೈಬ್ ಸಮ್ ಒನ್ ಲಿವಿಂಗ್ ಕಾಲೇಜ್ ಟು ಸ್ಟಾರ್ಟ್ ಅ ನ್ಯೂ ಜಾಬ್, ಅಂದರೆ ಕಾಲೇಜ್ನ ಡ್ರಾಪ್ ಔಟ್, ಅಂದರೆ ಕಾಲೇಜ್ನ ಬಿಟ್ಟು ಅವಳು ಜಾಬ್ನ ಸೇರ್ತಿದ್ದಾಳೆ ಅಂತ ಬರುತ್ತೆ. ಬಟ್ ಇಲ್ಲಿ ಏನಿದೆ, ಈ ಡ್ರಾಪ್ಡ್ ಬಿಹೈಂಡ್ ಅಂತ ಇದೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಅ ಡ್ರಾಪ್ಡ್ ಬಿಹೈಂಡ್ ಮೀನ್ಸ್ ಮೂವ್ ಸ್ಲೋವರ್ ಅಂತ ಬರುತ್ತೆ, ಅಂದರೆ ಮೆಲ್ಲಗೆ ಹೋಗೋದು ಅಂತ ಬರುತ್ತೆ, ಅವರ ಫೇಲ್ ಅಂತ ಬರುತ್ತೆ. ಸೊ ಇಲ್ಲಿ ಸೆಂಟೆನ್ಸ್ ಮೀನಿಂಗ್ ಅದು ಬರಲ್ಲ. ಟೀನಾ ಡ್ರಾಪ್ಡ್ ಬಿಹೈಂಡ್ ಆಫ್ ಅಂತಂದರೆ ಅದು ಬೇರೆ ಮೀನಿಂಗ್ ಕೊಡುತ್ತೆ. ಏನಾಗಬೇಕಿತ್ತು ಅದು ಕರೆಕ್ಟಾಗಿ ಅಂತಂದರೆ, ಕರೆಕ್ಟ್ ಫ್ರೇಸಲ್ ವರ್ಬ್ ಏನು ಅಂತಂದರೆ ಡ್ರಾಪ್ಡ್ ಔಟ್ ಆಗಬೇಕಿತ್ತದು. ಅಂದರೆ ಟೀನಾ ಡ್ರಾಪ್ಡ್ ಔಟ್ ಆಫ್ ಕಾಲೇಜ್ ಆ್ಯಂಡ್ ವೆಂಟ್ ಸ್ಟ್ರೇಟ್ ಇನ್ ಟು ಅ ಗುಡ್ ಜಾಬ್. ಟೀನಾ ಏನು ಮಾಡಿದ್ರು, ಕಾಲೇಜ್ನ ಬಿಟ್ಟು ಡ್ರಾಪ್ ಔಟ್ ಅಂತಂದರೆ ವಿಚ್ ಮೀನ್ಸ್ ಟು ಕ್ವಿಟ್ ಅಥವಾ ಲಿವ್, ಕ್ವಿಟ್ ಮಾಡಿ ಅವಳು ಏನು ಮಾಡಿದ್ಲು, ಜಾಬಿಗೆ ಹೋದ್ಲು ಅಂತ ಮೀನಿಂಗ್ ಬರುತ್ತೆ. ಸೊ ಎರರ್ ಎಲ್ಲಿದೆ, ಪಾರ್ಟ್ ಸಿ ಯಲ್ಲಿದೆ. ಅರ್ಥ ಆಯ್ತಲ್ವಾ? ಈ ರೀತಿ ಫ್ರೇಸಲ್ ವರ್ಬ್ ಆಗಿರ್ಬೋದು, ಆರ್ಟಿಕಲ್ ಮತ್ತು ನೌನ್, ಪ್ರೊನೌನು, ಪ್ರಿಪೋಸಿಷನ್, ಈ ರೀತಿ ಎರರ್ ಕೇಳ್ಬೋದು. ನೀವು ಈಸಿಯಾಗಿ ಐಡೆಂಟಿಫೈ ಮಾಡೋದನ್ನ ಕಲಿಬೇಕು. ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಸ್ಪಾಸ್, ಇಂಟ್ರಾನ್ಸಿಜೆನ್ಸ್, ಎಂಡೇಂಜರ್ಡ್, ಅನ್ಆಂಬಿಷಿಯಸ್ ಅಂತ ಇದೆ. ಸೊ ಸ್ಪೆಲ್ಲಿಂಗ್ ಎಲ್ಲಿ ಕರೆಕ್ಟ್ ಇದೆ? ಸ್ಪಾನ್ಸ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ, ಇಂಟ್ರಾನ್ಸಿನೆಸ್ ಕೂಡ ಕರೆಕ್ಟ್ ಇದೆ. ಸೊ ಎಂಡೇಂಜರ್ಡ್ ಸ್ಪೆಲ್ಲಿಂಗ್ ಏನಿದೆ? ENDANGERED ಅಂತ ಇದೆ. ಸೊ ಎಂಡೇಂಜರ್ಡ್ ಸ್ಪೆಲ್ಲಿಂಗ್, ಸೊ ಎರರ್ ಎಲ್ಲಿದೆ? ಆಪ್ಷನ್ ಸಿ, ಅಂದರೆ ಎಂಡೇಂಜರ್ಡ್ ಸ್ಪೆಲ್ಲಿಂಗ್ ತಪ್ಪಿದೆ. ಅವ್ರೇನು ಕೊಟ್ಟಿದ್ದಾರೆ? ENDENGERED ಕೊಟ್ಟಿದ್ದಾರೆ. ಬಟ್ ಎಂಡೇಂಜರ್ಡ್ ಕರೆಕ್ಟ್ ಸ್ಪೆಲ್ಲಿಂಗ್ ಏನು ಅಂತಂದರೆ ENDANGERED ಆಗಬೇಕಿತ್ತು. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಸಿ. ಐಡೆಂಟಿಫೈ ದ ಆಡ್ ಒನ್ ವರ್ಲ್ಡ್ ಫ್ರಮ್ ದ ಗಿವನ್ ಆಪ್ಷನ್, ಅಂದರೆ ಗಲ್ಫ್, ಬಿಲಿಯರ್ಡ್ಸ್, ಟೇಬಲ್ ಟೆನ್ನಿಸ್, ಕ್ಯಾರಮ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಆಡ್ ಒನ್ ತೆಗಿರಿ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲ ಆಟ, ಬಟ್ ಅದರಲ್ಲಿನೇ ಡಿವೈಡ್ ಮಾಡಿ ನಾವು ಆಡ್ ಒನ್ನ ತೆಗಿಬೇಕು. ಆಟದಲ್ಲಿ ಅಂದರೆ ಇಂಡೋರ್ ಮತ್ತು ಔಟ್ಡೋರ್ ಅಂತ ಬರುತ್ತೆ. ಇದನ್ನು ನಾವು ಬೈಫರ್ಗ್ರೇಟ್ ಮಾಡಿ ಯಾವ ಇಂಡೋರು ಔಟ್ಡೋರು ಸೆಲೆಕ್ಟ್ ಮಾಡಿ ನಾವು ಈ ಥರ ಆಡ್ ಒನ್ನ ತೆಗಿಬೋದು. ಗಲ್ಫ್ ಅಂತ ಇದೆ ಅಲ್ವ, ಇದೇನಿದು ಔಟ್ಡೋರ್ ಗೇಮ್ ಆಗಿದೆ. ನೆಕ್ಸ್ಟ್ ಇನ್ನು ಉಳ್ಕಿದ್ದೇನಿದೆ ಅದರ್ ಆಪ್ಷನ್ಸ್ ಅಂದರೆ ಬಿಲಿಯರ್ಡ್ಸ್ ಆಗಿರ್ಬೋದು, ಟೇಬಲ್ ಟೆನ್ನಿಸ್, ಕೇರಮ್, ಇವೆಲ್ಲ ಏನಾಗಿದೆ? ಇಂಡೋರ್ ಗೇಮ್ ಆಗಿದೆ. ಔಟ್ಡೋರ್ ಗೇಮ್ ಯಾವುದು? ಗಾಲ್ಫ್ ಆಗಿದೆ. ಸೊ ಇದು ಒಂದೇ ಔಟ್ಡೋರ್ ಗೇಮ್ ಆಗಿದೆ. ಸೊ ಇದು ಆಡ್ ಒನ್ ಆಗಿದೆ. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಎ ಇಸ್ ದ ಕರೆಕ್ಟ್. ಯಾಕೆ ಅಂತಂದರೆ ಸೊ ಆಡ್ ಒನ್ ಯಾವುದು? ಗಲ್ಫ್, ಇದು ಔಟ್ಡೋರ್ ಗೇಮು. ಇನ್ನು ಉಳ್ಕಿದ್ವೆಲ್ಲ ಏನಾಗಿದೆ?
ಇಂಡೋರ್ ಗೇಮ್ ಆಗಿದೆ. ಇಂಡೋರ್ ಗೇಮ್ಸ್ ಆಗಿದೆ. ಗಲ್ಫ್ ಮಾತ್ರ ಔಟ್ಡೋರ್ ಗೇಮ್ಸ್ ಆಗಿದೆ. ಸೊ ಅದು ಹಾರ್ಡ್ ಒನ್ ಆಗಿದೆ. ಸೆಲೆಕ್ಟ್ ದ ಪಾರ್ಟ್ ದಟ್ ಕಂಟೈನ್ಸ್ ಅ ಎರರ್. ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ ಕೇಳಿದರೆ, ಮೈ ಫ್ರೆಂಡ್ ಪ್ರಿಯಾ ಲುಕ್ಸ್ ಮೋರ್ ಚೀರ್ಫುಲ್ ಟುಡೇ ಹ್ಯಾಸ್ ಶಿ ಸೆಲೆಬ್ರೇಟ್ ಅವರ್ ಬರ್ಡೇ. ಸೊ ಯಾವ ಪಾರ್ಟಲ್ಲಿ ಎರರ್ ಇದೆ? ಮೈ ಫ್ರೆಂಡಲ್ಲಿ ಏನು ಎರರ್ ಇಲ್ಲ. ಪ್ರಿಯಾ ಲುಕ್ಸ್ ಮೋರ್ ಚೀರ್ಫುಲ್ ಟುಡೇ ಅಂತ ಇದೆ. ಸೊ ಲುಕ್ಸ್ ಕರೆಕ್ಟಾಗಿ ಯೂಸ್ ಮಾಡಿದರೆ, ಮೋರ್ ಚೀರ್ಫುಲ್, ಸೊ ಎಲ್ಲ ಕರೆಕ್ಟ್ ಇದೆ. ಹ್ಯಾಸ್ ಶಿ ಸೆಲೆಬ್ರೇಟ್ಸ್ ಹರ್ ಬರ್ಡೇ. ಸೊ ಇಲ್ಲಿ ಕೂಡ ಯಾವುದೇ ರೀತಿಯಾದ ಎರರ್ ಇಲ್ಲ. ಅಂದರೆ ನೋ ಎರರ್, ಅಂದರೆ ಇಲ್ಲಿ ಕೊಟ್ಟಿರೋ ಸೆಂಟೆನ್ಸಲ್ಲಿ ಯಾವುದೇ ರೀತಿಯಾದ ಎರರ್ ಇಲ್ಲ. ಸೊ ನಾವು ಆಪ್ಷನ್ ಏನು ಟಿಕ್ ಮಾಡ್ಬೋದು. ದೇರ್ ಈಸ್ ನೋ ಎರರ್ ಇನ್ ದ ಗಿವನ್ ಸೆಂಟೆನ್ಸ್. ಸೆಲೆಕ್ಟ್ ದ ಆಪ್ಷನ್ ದಟ್ ಇಂಪ್ರೂವ್ ದ ಅಂಡರ್ಲೈನ್ ಪಾರ್ಟ್. ಅರುಣ್ ಆಸ್ಕ್ ಸ್ಮಿತಾ ಟು ಕಾಪಿ ದ ಕಂಟೆಂಟ್ಸ್ ಆಫ್ ಅ ಡಾಕ್ಯುಮೆಂಟ್ ವರ್ಡ್ ಬೈ ವರ್ಡ್. ಸೊ ವರ್ಡ್ ಬೈ ವರ್ಡ್ ಇದೆಯಲ್ಲ, ಇದನ್ನು ನಾವು ರೀಪ್ಲೇಸ್ ಮಾಡಬೇಕು. ಕೊಟ್ಟಿರೋ ಆಪ್ಷನ್ ವರ್ಡ್ ಫಾರ್ ವರ್ಡ್, ವರ್ಡ್ ಪರ್ ವರ್ಡ್, ವರ್ಡ್ ವಿತ್ ವರ್ಡ್, ವರ್ಡ್ ಟು ವರ್ಡ್ ಅಂತ ಇದೆ. ಸೊ ವರ್ಡ್ ಬೈ ವರ್ಡ್ ಅಂತಂದರೆ, ಸೊ ವರ್ಡ್ ಬೈ ವರ್ಡ್ ಅಲ್ಲ, ಅದು ಏನಾಗಬೇಕಿತ್ತದು ವರ್ಡ್ ಫಾರ್ ವರ್ಡ್ ಆಗಬೇಕಿತ್ತು. ವಾಟ್ ಈಸ್ ದ ಇಡಿಯಮ್? ವರ್ಡ್ ಫಾರ್ ವರ್ಡ್ ಇಡಿಯಮ್ ಮೀನಿಂಗ್ ಏನು ಅಂತಂದರೆ, ದಟ್ ಸಮಥಿಂಗ್ ಈಸ್ ಕಾಪಿ ಟು ರಿಪೀಟೆಡ್ ಆರ್ ಟ್ರಾನ್ಸ್ಲೇಟ್. ಎಕ್ಸಾಕ್ಟ್ಲಿ ಯಾವ ರೀತಿ ಇರುತ್ತೆ ಅದನ್ನ ನಾವು ಅದೇ ರೀತಿ ಕಾಪಿ ಮಾಡೋದು ಅಥವಾ ಟ್ರಾನ್ಸ್ಲೇಟ್ ಮಾಡೋದು, ಒರಿಜಿನಲ್ ಥರ ಅಂತ ಮೀನಿಂಗ್ ಬರುತ್ತೆ. ವಿತೌಟ್ ಎನಿ ಚೇಂಜಸ್, ಯಾವುದೇ ಚೇಂಜಸ್ ಮಾಡದೆ ಯಾವ ರೀತಿ ಇರುತ್ತೆ ಅದೇ ರೀತಿ ಕಾಪಿ ಮಾಡೋದು ಅಂತ ಮೀನಿಂಗ್ ಬರುತ್ತೆ. ವರ್ಡ್ ಫಾರ್ ವರ್ಡ್ ಅಂದರೆ ಅರುಣ್ ಆಸ್ಕ್ ಸ್ಮಿತಾ, ಏನು ಅರುಣ್ ಸ್ಮಿತಾನ ಕೇಳ್ತಾನೆ ಟು ಕಾಪಿ ದ ಕಂಟೆಂಟ್ಸ್ ಆಫ್ ಅ ಡಾಕ್ಯುಮೆಂಟ್, ಅದು ಯಾವ ರೀತಿ ಒರಿಜಿನಲ್ ಆಗಿದೆ ಅದೇ ರೀತಿ ಕಾಪಿ ಮಾಡು ಅಂದರೆ ವರ್ಡ್ ಫಾರ್ ವರ್ಡ್ ಅಂತ ಬರುತ್ತೆ. ಅರ್ಥ ಆಯ್ತಲ್ವಾ? ವರ್ಡ್ ಬೈ ವರ್ಡ್ ಅಲ್ಲ, ವರ್ಡ್ ಫಾರ್ ವರ್ಡ್. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್. In the following sentence, the underlined part contains a error. The new alarm is big than this one ಅಂತ ಇದೆ. ಸೊ ಬಿಗ್ ಇದೆ, ಇನ್ಸ್ಟೆಡ್ ಆಫ್ ಬಿಗ್ ನಾವು ಬಿಗ್ಗರ್, ಮೋರ್ ಬಿಗ್, ಬಿಗ್ಗೆಸ್ಟ್, ಮೋರ್ ಬಿಗ್ಗರ್ ಅಂತ ಯೂಸ್ ಮಾಡಬೇಕು. ಇದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮೇಲೆ ಕೇಳಿದ್ದಾರೆ. ಪಾಸಿಟಿವ್, ಕಂಪ್ಯಾರೇಟಿವ್ ಮತ್ತು ಸೂಪರ್ಲೇಟಿವ್. ಪಾಸಿಟಿವಲ್ಲಿ ನಾವು ಬಿಗ್ನ ಯೂಸ್ ಮಾಡ್ತೀವಿ, ಸೂಪರ್ಲೇಟಿವಲ್ಲಿ ಕಂಪ್ಯಾರೇಟಿವಲ್ಲಿ ಬಿಗ್ಗರ್, ಸೂಪರ್ಲೇಟಿವಲ್ಲಿ ಬಿಗ್ಗೆಸ್ಟ್ ಅಂತ ಯೂಸ್ ಮಾಡ್ತೀವಿ. ಸೊ ಕಂಪರ್ಲೇಟಿವಲ್ಲಿ ನಾವು ದ್ಯಾನ್ನ ಯೂಸ್ ಮಾಡ್ತೀವಿ. ಇಲ್ಲಿ ದ್ಯಾನ್ ಇದೆ ಅಂದ ತಕ್ಷಣ ನಮಗೆ ಇಮಿಡಿಯೇಟು ಯಾವ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನೆನಪಾಗಬೇಕು? ಇಟ್ ಈಸ್ ಅ ಕಂಪ್ಯಾರೇಟಿವ್ ಡಿಗ್ರಿ, ಅಂದರೆ ಬಿಗ್ಗರ್. ಇಲ್ಲಿ ಮೋರ್ ಬಿಗ್ಗರ್ ಬರಲ್ಲ. ಯಾಕೆ? ಮೋರ್ ಬಿಗ್ಗರ್ ಯಾವಾಗ ಬರುತ್ತೆ ನಮಗೆ? ಒಂದು ವರ್ಡಿಗೆ, ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಬಿಗ್ ಅಂತ ಇದೆ, ಈ ವರ್ಡಿಗೆ ಆರ್ ಆ್ಯಡ್ ಮಾಡೋಕ್ಕೆ ಬರಲ್ಲ. ಇನ್ ದಟ್ ಸಿಚುವೇಶನ್ ವಿ ಯೂಸ್ ಅ ವರ್ಡ್ ಮೋರ್ ಬಿಗ್ ಅಂತ ಕರಿತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಇಂಟೆಲಿಜೆನ್ಸ್ ಅಂತ ಇದೆ, ಅಂದರೆ ಇದಕ್ಕೆ ಇಂಟೆಲಿಜೆನ್ಸರ್ ಅಂತ ಬರಲ್ಲ. ಸೊ ಅವಾಗ ನಾವು ಕಂಪ್ಯಾರೇಟಿವಲ್ಲಿ ಏನು ಮಾಡ್ತೀವಿ? ಮೋರ್ ಇಂಟೆಲಿಜೆಂಟ್ ಅಂತ ಬರಿತೀವಿ. ಸೊ ಸೂಪರ್ಲೇಟಿವಲ್ಲಿ ದ ಮೋಸ್ಟ್ ಇಂಟೆಲಿಜೆಂಟ್ ಅಂತ ಬರಿತೀವಿ. ಅರ್ಥ ಆಯ್ತಲ್ವಾ? ಮೋರು ಮತ್ತು ಮೋಸ್ಟು ಯಾವಾಗ ಯೂಸ್ ಮಾಡ್ತೀವಿ? ಯಾವ ವರ್ಡ್ ಅಡ್ಜೆಕ್ಟಿವ್ ವರ್ಡಿಗೆ ಆರ್ ಮತ್ತು ಎಸ್ ಟಿನ ಯೂಸ್ ಮಾಡೋಕ್ಕೆ ಬರಲ್ಲ. ಇನ್ ದಟ್ ಸಿಚುವೇಶನ್ ವಿ ಯೂಸ್ ಅ ಮೋರ್ ಆ್ಯಂಡ್ ದ ಮೋಸ್ಟ್ ವರ್ಡ್. ಸೊ ಇಲ್ಲಿ ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್ ಅಂತ ಆ್ಯಡ್ ಮಾಡೋಕ್ಕೆ ಬರುತ್ತೆ. ಸೊ ನಮಗೆ ಮೋರ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಆಪ್ಷನ್ ಡಿ ಕ್ಯಾನ್ಸಲ್ ಆಯಿತು. ಆಪ್ಷನ್ ಬಿ ಕೂಡ ಮೋರ್ ಬಿಗ್ ಬರಲ್ಲ. ಬಿಗ್ಗೆಸ್ಟು ಇದು ಸೂಪರ್ಲೇಟಿವ್ ಆಯಿತು. ಇಲ್ಲಿ ನಮಗೆ ದ್ಯಾನ್ ಇದೆ ಅಂತಂದರೆ ಕಂಪೇರೇಟಿವ್ ಬೇಕು, ಬಿಗ್ಗರ್. ಅರ್ಥ ಆಯ್ತಲ್ವಾ? ದ್ಯಾನ್ ಇದೆ ಅಂತಂದರೆ ಅದು ಕಂಪೇರೇಟಿವ್ ಡಿಗ್ರಿ ಬಿಗ್ಗರ್ ಆಗುತ್ತೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್. Select the most appropriate antonym. In what ways do you find a technological advancements beneficial to your daily life? What is the meaning of a word beneficial? Beneficial ಅಂತಂದ್ರೇನು? Beneficial means ಹೆಲ್ಪ್ಫುಲ್ ಅಂತ ಬರುತ್ತೆ. ಸೊ ಇದಕ್ಕೆ ಆಂಟೋನಿಮ್ ಅಂದರೆ ವಿರುದ್ಧಾರ್ಥಕ ಪದ ಕೇಳಿದರೆ. ಅನ್ಫೇವರೇಬಲ್ ಮೀನ್ಸ್ ಅನ್ಫ್ರೆಂಡ್ಲಿ. ನೆಕ್ಸ್ಟು ಅನ್ಫ್ಯಾಥೋಮೆಬಲ್ ಅಂತಂದರೆ ವೀಕ್. ಅನ್ಅಪ್ರೋಚೇಬಲ್ ಮೀನ್ಸ್ ಅನ್ರೀಚೇಬಲ್. ಅನ್ವ್ಯಾರಂಟೆಡ್ ಅಂದರೆ ಅನ್ಜಸ್ಟಿಸ್ ಅಂತ ಬರುತ್ತೆ. ಅಂದರೆ ಕೊಟ್ಟಿರೋ ಆಪ್ಷನ್ ಏನಿದೆ?
ಕೊಟ್ಟಿರೋ ವರ್ಡ್ ಬೆನಿಫಿಷಿಯಲ್ ಅಂತಂದರೆ ಹೆಲ್ಪ್ಫುಲ್. ಇದಕ್ಕೆ ಆಪೋಸಿಟು ಯಾವ್ದು ಬರುತ್ತೆ? ಅನ್ಫೇವರೇಬಲ್ ಅಂದರೆ ಅನ್ಫ್ರೆಂಡ್ಲಿ ಅಂತ ಬರುತ್ತೆ. ಅಂದರೆ ಆಪ್ಷನ್ ಎ ಈಸ್ ದ ಕರೆಕ್ಟ್. Select the correctly spelled word in the blank. We are entering a point where technology will change at a dash speed. Extreme, inferior, supreme ಮತ್ತು moderate ಅಂತ ಇದೆ. ಎಕ್ಸ್ಟ್ರೀಮ್ ಮೀನ್ಸ್ ಹೈಯೆಸ್ಟ್ ಡಿಗ್ರಿ ಅಂತ ಬರುತ್ತೆ. ಹೈಯೆಸ್ಟ್ ಡಿಗ್ರಿ. ನೆಕ್ಸ್ಟ್ ಇನ್ಫೀರಿಯರ್ ಮೀನ್ಸ್ ಜೂನಿಯರ್ ಅಥವಾ ಲೆಸ್ಸರ್. ಸುಪ್ರೀಮ್ ಸ್ಪೆಲ್ಲಿಂಗು ತಪ್ಪಿದೆ. ಏನಾಗಬೇಕಿತ್ತದು? SUPRIME ಸುಪ್ರೀಮ್ ಅಂತಂದರೆ ಹೈಯೆಸ್ಟ್, ಟಾಪ್. ಮಾಡ್ರೇಟ್ ಸ್ಪೆಲ್ಲಿಂಗ್ ಕೂಡ ತಪ್ಪಿದೆ. MODERATE. ಅರ್ಥ ಆಯ್ತಲ್ವ? ಎಕ್ಸ್ಟ್ರೀಮ್ ಅಂದರೆ ಹೈಯೆಸ್ಟ್ ಡಿಗ್ರಿ ಅಂತ ಬರುತ್ತೆ. ಇನ್ಫೀರಿಯರ್ ಮೀನ್ಸ್ ಜೂನಿಯರ್ ಅಥವಾ ಲೆಸ್ಸರ್ ಅಂತ ಬರುತ್ತೆ. ಅಂದರೆ ವಿ ಆರ್ ಎಂಟರಿಂಗ್ ಅ ಪಾಯಿಂಟ್ ವೇರ್ ಟೆಕ್ನಾಲಜಿ ವಿಲ್ ಚೇಂಜ್ ಅಟ್ ಎಕ್ಸ್ಟ್ರೀಮ್ ಪಾಯಿಂಟ್ ಅಂತಂದರೆ ಹೈಯೆಸ್ಟ್ ಪಾಯಿಂಟಿಗೆ ತಗೊಂಡು ಹೋಗೋದು ಅಂತ ಬರುತ್ತೆ. ಸೊ ಆಪ್ಷನ್ ಎ ಈಸ್ ದ ಕರೆಕ್ಟ್. Select the most appropriate option to fill in the blank. Leisure activities can improve a individual physical and mental health by dash stress and offering a pleasurable experience. ಸೊ ಲೀಸರ್ ಆ್ಯಕ್ಟಿವಿಟೀಸ್ ಏನು ಮಾಡುತ್ತೆ? ಇಂಡಿವಿಜುವಲ್ ಮೆಂಟಲ್ ಹೆಲ್ತ್ನ ಯಾವುದ್ರ ಮುಖಾಂತರ ಸ್ಟ್ರೆಸ್ಸು ಮತ್ತು ಎಕ್ಸ್ಪೀರಿಯನ್ಸ್ನ ಕಡಿಮೆ ಮಾಡುತ್ತೆ ಅಂತಂದರೆ ರೀಕನ್ಸ್ಟ್ರಕ್ಟಿಂಗ್, ಇರಿಟೇಟಿಂಗ್, ರಿಲಿವಿಂಗ್, ಅಪ್ಸೆಟ್ಟಿಂಗ್. ಅಂದರೆ ರಿಲಿವಿಂಗ್. ವಾಟ್ ಈಸ್ ದ ಮೀನಿಂಗ್ ಆಫ್ ಅ ರಿಲಿವಿಂಗ್ ಅಂತಂದರೆ ಕಂಫರ್ಟ್ ಮಾಡುತ್ತೆ ನಮಗೆ. ಕಂಫರ್ಟಿಂಗ್ ಅಂದರೆ ಲೀಸರ್ ಆ್ಯಕ್ಟಿವಿಟೀಸ್ ಕ್ಯಾನ್ ಇಂಪ್ರೂವ್ ಆ್ಯನ್ ಇಂಡಿವಿಜುವಲ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಬೈ ರಿವೀಲಿಂಗ್ ಸ್ಟ್ರೆಸ್. ನಮ್ಮ ಸ್ಟ್ರೆಸ್ನ ಕಂಫರ್ಟ್ ಕಡಿಮೆ ಮಾಡಿ ಆಫರಿಂಗ್ ಅ ಪ್ಲೆಜರ್ ಎಕ್ಸ್ಪೀರಿಯನ್ಸ್. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್. Select the most appropriate antonym of a word entice. What is the meaning of a word entice? Means attack. Next, allure. It means attraction. Next, repulse means rejection. Invite means call. ಇದು ಟ್ಯಾಂಜಲ್ ಮೀನ್ಸ್ ಕ್ಯಾಚ್. ಅಂದರೆ ಆ್ಯಂಟೋನಿಮ್ ಅಂದರೆ ವಿರುದ್ಧಾರ್ಥಕ ಪದ. ಎಂಟೀಸ್ ಮೀನ್ಸ್ ಅಟ್ಯಾಕ್ ಅಂದರೆ ಕ್ಯಾಚ್ ಮಾಡೋದು ಅಂತ ಬರುತ್ತೆ. ಅದಕ್ಕೆ ಆಪೋಸಿಟ್ ಅಂತಂದರೆ ರಿಪಲ್ಸ್ ಮೀನ್ಸ್ ರಿಜೆಕ್ಷನ್ ಅಂತ ಹೇಳಿದೆ ನಾನು. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ 2 is the correct. Select the most appropriate option to fill in the blanks. School classrooms have dashed very little over the last century. Changed, freezed, straddled, unconcerned ಅಂತ ಇದೆ. ಸೊ ಏನು ಮೀನಿಂಗ್ ಬರುತ್ತೆ? ಸ್ಕೂಲ್ ಕ್ಲಾಸ್ ರೂಮ್ಸ್ ಹ್ಯಾವ್ ಡ್ಯಾಶ್ ವೆರಿ ಲಿಟಲ್. ಯಾವ ರೀತಿ ಆಗಿದೆ? ಚೇಂಜ್ ಆಗಿದೆ. ಚೇಂಜ್ಡ್ ವೆರಿ ಲಿಟಲ್ ಓವರ್ ದ ಲಾಸ್ಟ್ ಸೆಂಚುರಿಕಿನ ಇವಾಗ ಚೇಂಜ್ ಆಗಿದೆ ಅಂತ ಬರುತ್ತೆ. ಆಪ್ಷನ್ ಎ ಇಸ್ ದ ಕರೆಕ್ಟ್. ಪ್ಯಾಸೇಜ್ ಇದೆ. ಡಾಲ್ಫಿನ್ಸ್ ಡ್ಯಾಶ್ ರಿಗಾರ್ಡೆಡ್ ಹ್ಯಾಸ್ ಅ ಫ್ರೆಂಡ್ಲಿಯೆಸ್ಟ್ ಕ್ರಿಯೇಚರ್ಸ್ ಇನ್ ದ ಸಿ ಅಂಡ್ ದ ಸ್ಟೋರೀಸ್ ಆಫ್ ದೆಮ್ ಹೆಲ್ಪಿಂಗ್ ಡ್ರೌನಿಂಗ್ ಸೇಲರ್ಸ್ ಹ್ಯಾವ್ ಬೀನ್ ಕಾಮನ್ ಅಂತ ಇದೆ. ಕಾಮನ್ ಸಿನ್ಸ್ ರೋಮನ್ ಟೈಮ್ಸ್. ಸೊ ಫಸ್ಟ್ ಆಪ್ಷನ್ ಏನಿದೆ? ಹ್ಯಾಸ್, ವಾಸ್, ಆರ್, ಈಸ್. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಡಾಲ್ಫಿನ್ಸ್ ಅನ್ನೋದು ಏನಾಗಿದೆ? ಇದು ಪ್ಲ್ಯೂರಲ್ ಆಗಿದೆ. ಸೊ ಪ್ಲ್ಯೂರಲ್ ಇದ್ದಾಗ ನಾವು ಈಸ್ನ ಯೂಸ್ ಮಾಡಲ್ಲ. ಆ್ಯಸ್ ಯಾವಾಗ ಯೂಸ್ ಮಾಡ್ತೀವಿ? ಪರ್ಫೆಕ್ಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ಡಾಲ್ಫಿನ್ಸ್ ಪ್ಲ್ಯೂರಲ್ ಇದೆ ಪ್ರೆಸೆಂಟ್ ಟೆನ್ಸಲ್ಲಿ. ಸೊ ನಾವು ಪಾಸ್ಟ್ ಇದ್ದಾಗ ವಾಸ್ ಯೂಸ್ ಮಾಡ್ತೀವಿ, ಪ್ರೆಸೆಂಟಲ್ಲಿ ಆರ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ? ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಯಾಕೆ? ಡಾಲ್ಫಿನ್ಸ್ ಅನ್ನೋದು ಪ್ಲ್ಯೂರಲ್ ಬಂದಾಗ ನಾವು ಆರ್ನ ಯೂಸ್ ಮಾಡ್ತೀವಿ. ಅಂದರೆ ಡಾಲ್ಫಿನ್ಸ್ ಆರ್ ರಿಗಾರ್ಡೆಡ್ ಆಸ್ ದ ಫ್ರೆಂಡ್ಲಿಯೆಸ್ಟ್ creatures in the sea and stories of them helping drowning sailors have been common since Roman times. The more we dash about our dolphins, the more we realize that their society is more complex. So second option ಏನಿದಾವೆ? learns, learning, learned, learn.
ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಲರ್ನ್ ಅನ್ನೋದು ಪಾಸ್ಟ್ ಆಗುತ್ತೆ, ಲರ್ನ್ಸ್ ಬರಲ್ಲ, ಲರ್ನಿಂಗ್ ಬರಲ್ಲ, ಲರ್ನ್ ಬರುತ್ತೆ. ಯಾಕೆ? ಬಿಕಾಸ್ ದ ಮೋರ್ ವಿ ಲರ್ನ್, ನಾವು ಕಲಿತ್ರೆ ಅಂತ ಬರುತ್ತೆ, ಕಲಿತಿದ್ದೀವಿ ಅಂತ ಬರಲ್ಲ. ಪಾಸ್ಟು ಮತ್ತು ಕಂಟಿನ್ಯೂಸ್ ಬರಲ್ಲ, ಪ್ರೆಸೆಂಟ್ ಬರುತ್ತೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್. ನೆಕ್ಸ್ಟ್ ಏನಿದೆ? The more we learn about dolphins, the more we realize that their society is more complex. Dash people previously imaged. ಅಂದರೆ ಥರ್ಡ್ ಆಪ್ಷನ್ ಏನಿದೆ? ಫಾರ್, ದ, ದೆನ್, ಟು. ಅಂದರೆ ಫಾರ್ ಮೋರ್ ಕಾಂಪ್ಲೆಕ್ಸ್, ಮೋರ್ ಬಂದಿದೆ ಅಂದರೆ ಇಲ್ಲಿ ಏನು ಯೂಸ್ ಮಾಡ್ತೀವಿ ನಾವು? ದ್ಯಾನ್ನ ಯೂಸ್ ಮಾಡ್ತೀವಿ. ಮೋರ್ ಕಾಂಪ್ಲೆಕ್ಸ್ ದ್ಯಾನ್ ಪೀಪಲ್ ಕಂಪೇರ್ ಮಾಡ್ತಿದ್ವಿ. ಪ್ರೀವಿಯಸ್ ಇಮ್ಯಾಜಿನ್ಡ್ ಅಂದರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಇಮ್ಯಾಜಿನ್ಡ್ ಪೀಪಲ್ ಪ್ರೀವಿಯಸ್ಲಿ ದೇ ಲುಕ್ ಡ್ಯಾಶ್ ಅದರ್ ಡಾಲ್ಫಿನ್ಸ್ ವೆನ್ ದೇ ಆರ್ ಇಲ್ ಕೇರ್ ಫಾರ್ ಅ ಪ್ರೆಗ್ನೆಂಟ್. ಅಂದರೆ ಅಪ್, ಆನ್, ಆಫ್ಟರ್ ಅಂತಂದರೆ ಇಟ್ ಈಸ್ ಅ ಆಫ್ಟರ್. ಡ್ಯಾಶ್ ಅಂಡ್ ಪ್ರೊಟೆಕ್ಟ್ ದ ವೀಕೆಸ್ಟ್ ಇನ್ ದ ಕಮ್ಯುನಿಟಿ. ಬ್ರದರ್ಸ್, ಮದರ್ಸ್, ಫಾದರ್ಸ್, ಅಂಕಲ್ಸ್ ಅಂತಂದರೆ ಮದರ್ಸ್. ಮದರ್ಸ್, ಇದು ಆಫ್ಟರ್. ಸೊ ಅರ್ಥ ಆಯ್ತಲ್ವಾ? ಫಸ್ಟ್ ಆಪ್ಷನು ಆರ್, ಸೆಕೆಂಡ್ ಆಪ್ಷನ್ ಲರ್ನ್, ಥರ್ಡ್ ಆಪ್ಷನ್ ದ್ಯಾನ್, fourth option after, and fifth option is mothers. This is all about today's class. I hope ಕ್ಲಾಸ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ more videos. Thank you.